ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ನಮ್ಮ ದೇಶದಲ್ಲಿ ಹೊಸ ನಕಲಿ ಸ್ವಾಮೀಜಿಗಳು ಪೌಢ ಪುರುಷರು ಅಂತ ಹೇಳಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಮಸ್ ಆಗಿರ್ತಾರೆ. ಆದರೆ ಈ ಬಾಲಸಂತನ ಕತೆ ಸ್ವಲ್ಪ ವಿಭಿನ್ನ. ಈತನ ಹೆಸರು ಅಭಿನವ್ ಅರೋರಾ. ಮೂಲತಃ ದೆಹಲಿ ಮೂಲದವನು. ಈತನಿಗೆ ಕೇವಲ 10 ವರ್ಷ. ಅಭಿನವ್ ಅರೋರಾ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಆಕ್ಟಿವ್ ಆಗಿದ್ದು, ಇನ್ಸ್ಟಾಗ್ರಾಮ್ ಅಲ್ಲಿ 9 ಲಕ್ಷಕ್ಕೂ ಹೆಚ್ಚು ಅಧಿಕ ಫಾಲೋವರ್ಸ್ ಅನ್ನು ಹೊಂದಿದ್ದಾನೆ. ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಈತನಿಗೆ ಭಾರತದ ಅತ್ಯಂತ ಕಿರಿಯ ವಾಗ್ಮಿ ಎಂದು ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ. ಅಭಿನವ್ ಅವರು ಹೇಳೋ ಪ್ರಕಾರ 3ನೇ ವರ್ಷಕ್ಕೆ ಆಧ್ಯಾತ್ಮದ ಕಡೆ ಚಿಂತನೆ ಬಂದಿತ್ತು. ಭಗವಾನ್ ಶ್ರೀರಾಮ ಮತ್ತು ಶ್ರೀಕೃಷ್ಣನ ಕಡೆಗೆ 3 ವರ್ಷ ವಯಸ್ಸಿನಿಂದಲೇ ಭಕ್ತಿ ಇರುವುದಾಗಿ ಎಂದು ಹೇಳಿಕೊಳ್ಳುತ್ತಾನೆ. ಆದರೆ ಈಗ ಈ ಬಾಲಸಂತನ ಮುಖವಾಡ ಬಯಲಾಗಿದೆ. ಇವನ ಬೆನ್ನ ಹಿಂದೆ ಇದ್ದು ಇದನ್ನೆಲ್ಲ ಮಾಡಿಸಿದ ಈತನ ತಂದೆ ತಾಯಿ ಎಂದು ಬಯಲಾಗಿದೆ. ಇವನ ತಂದೆ ತರುಣ್ ರಾಜ್ ಅರೋರಾ ಉದ್ಯಮಿ, ಲೇಖಕ ಮತ್ತು ಟೆಡೆಕ್ಸ್ ಸ್ಪೀಕರ್ ಎಂದು ಹೇಳಿಕೊಳ್ಳುತ್ತಾನೆ. ತರುಣ್ ರಾಜ್ ಅರೋರಾ ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಆಧ್ಯಾತ್ಮದ ಕುರಿತು ವಿಡಿಯೋಗಳನ್ನು ಮಾಡುತ್ತಾನೆ. ಆದರೆ ಅದು ಅಷ್ಟರ ಮಟ್ಟಿಗೆ ಯಶಸ್ವಿಯಾಗುವುದಿಲ್ಲ. ಫೇಕ್ ಇಟ್ ಅಂಟಿಲ್ ಯು ಮೇಕ್ ಇಟ್ ಅನ್ನೋ ಹಾಗೆ ಈತನ ಮಗನ ಕೈಯಲ್ಲಿ ಇವುಗಳನ್ನು ಮಾಡಿಸಿ ಯಶಸ್ವಿಯಾಗುತ್ತಾನೆ. ತರುಣ್ ರಾಜ್ ಅರೋರಾ ಈ ಹಿಂದೆ ಫಲ್ಲೂಡಾ ಎಕ್ಸ್‌ಪ್ರೆಸ್ ಎಂಬ ಐಸ್ ಕ್ರೀಮ್ ಬಿಸ್ನೆಸ್ ಮಾಡುತ್ತಿದ್ದ. ತನ್ನ ಮಗನನ್ನೇ ಬಿಸ್ನೆಸ್ ಮಾಡೆಲ್ ಮಾಡಿಕೊಂಡಿರುತ್ತಾನೆ. ಆ ಬಿಸ್ನೆಸ್ ಸ್ವಲ್ಪ ನಷ್ಟವಾಗುತ್ತಿದ್ದಂತೆ ತನ್ನ ಮಗನಿಗೆ ಆಧ್ಯಾತ್ಮದ ಕಡೆ ಚಿಂತನೆ ಕಂಡು ಅವನಿಗೆ ಅದರ ಕುರಿತು ತರಬೇತಿ ನೀಡುತ್ತಾನೆ. ದೇಶದ ಕೆಲವು ಪ್ರತಿಷ್ಠಿತ ಮಾಧ್ಯಮಗಳು ಈತನನ್ನು ಸಂದರ್ಶನ ಮಾಡಿದ್ದಾರೆ. ಎಲ್ಲವುದಕ್ಕೂ ಒಂದೇ ರೀತಿಯ ಉತ್ತರ ಆಗಿರುತ್ತದೆ. ಕೆಲವು ವಿಭಿನ್ನ ಪ್ರಶ್ನೆಗಳನ್ನು ಕೇಳಿದಾಗ ಉತ್ತರಿಸಲಾಗದೆ ಗಾಬರಿಯಾಗುತ್ತಾನೆ. ಅಭಿನವ್ ಅವರ ಪಬ್ಲಿಸಿಟಿ ಗಿಮಿಕ್ ಎಷ್ಟರ ಮಟ್ಟಿಗಿದೆ ಎಂದರೆ, ದೇಶದ ಕೆಲವು ಪ್ರತಿಷ್ಠಿತ ಭಜನೆ ಕಾರ್ಯಕ್ರಮಕ್ಕೆ ಹೋಗುವುದು, ಪ್ರವಚನಕಾರರ ಪಕ್ಕದಲ್ಲೇ ಕುಳಿತುಕೊಳ್ಳಲು ಯತ್ನಿಸುತ್ತಾನೆ. ಕೆಲವು ದಿನ ಹಿಂದೆಯಷ್ಟೇ ಜಗದ್ಗುರು ರಾಮಭದ್ರಾಚಾರ್ಯರ ಪ್ರವಚನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಸುಮ್ಮನೆ ಪ್ರವಚನ ಮಧ್ಯದಲ್ಲಿ ಮಾತನಾಡುತ್ತಾನೆ. ಇದನ್ನು ಕಂಡ ಜಗದ್ಗುರು ಅವರು ಅವನನ್ನು ವೇದಿಕೆಯಿಂದ ಕೆಳಗೆ ಇಳಿಸುತ್ತಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು. ಭಾರಿ ಟೀಕೆಗೆ ಗುರಿಯಾಗುತ್ತಿದ್ದಂತೆ ಇವನ ತಂದೆ ತಾಯಿ ಜಗದ್ಗುರು ರಾಮಭದ್ರಾಚಾರ್ಯರ ವಿರುದ್ಧವೇ ಪ್ರಕರಣ ದಾಖಲಿಸಲು ಮುಂದಾಗಿದ್ದರು. ಇನ್ನು ಈತನ ಪಬ್ಲಿಸಿಟಿ ಕಮ್ಮಿ ಆಗುತ್ತಿದ್ದಂತೆ ಅಭಿನವ್ ಅವರಿಗೆ ಲಾರೆನ್ಸ್ ಬಿಷ್ಣೋಯ್ ಕಡೆಯಿಂದ ಜೀವ ಬೆದರಿಕೆ ಇದೆ ಎಂದು ಹೊಸ ಕಥೆಯನ್ನು ಶುರು ಮಾಡಿದ್ದಾರೆ. ತರುಣ್ ರಾಜ್ ಅರೋರಾ ತನ್ನ ವ್ಯಾಪಾರಕ್ಕಾಗಿ ಮಗನನ್ನು ಬಳಸಿ ಅವನ ಬಾಲ್ಯ ಮತ್ತು ಭಕ್ತರ ನಂಬಿಕೆ ಜೊತೆ ಆಟ ಆಡುತ್ತಿದ್ದಾನೆ. ನಮ್ಮ ದೇಶದಲ್ಲಿ ವ್ಯಾಪಾರ ನಡೆಸೋಕೆ ಮತ್ತು ಜನರು ಪ್ರಶ್ನಿಸದಂತೆ ನೋಡಿಕೊಳ್ಳೋಕೆ 2 ಪ್ರಮುಖ ವಿಷಯವನ್ನು ಅಭಿನವ್ ತಂದೆ ಬಳಸಿಕೊಂಡಿದ್ದಾನೆ. ಅದು ಒಂದು ಧರ್ಮ, ಮತ್ತೊಂದು ಬಾಲಕ. ಧರ್ಮ ಆಗಿದ್ದರಿಂದ ಹೆಚ್ಚಿನ ಜನ ಮೌನವಾಗಿರ್ತಾರೆ. ಇನ್ನು ಚಿಕ್ಕ ಹುಡುಗ ಆಗಿದ್ದರಿಂದ ಯಾರು ಪ್ರಶ್ನೆ ಮಾಡುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ ತರುಣ್ ರಾಜ್ ಅರೋರಾ ತನ್ನ ಮಗನ ಬಾಲ್ಯವನ್ನು ಹಾಳು ಮಾಡಿ ಹಣ ಮಾಡುತ್ತಿದ್ದಾನೆ ಎಂದು ಆರೋಪ ಕೇಳಿ ಬಂದಿದೆ. ಈ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.